ಹಾಯ್ ಹಲೋ ನಮಸ್ತೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೌರವ್ ವ್ಲಾಗ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇದು ಒಂದು ಕ್ರೈಮ್ ಸ್ಟೋರಿ. ಏನಪ್ಪ ಅಂದರೆ, ಭೂಗಳ್ಳರಿಂದ ಒಂದು ಫ್ಯಾಮಿಲಿಗೆ ಅನ್ಯಾಯ ಆಗುತ್ತೆ. ಆ ಫ್ಯಾಮಿಲಿಯಲ್ಲಿ ಇದ್ದಂಥ ಹುಡುಗ ತನ್ನ ತಂದೆ ಸಹಾಯ ಪಡೆದು ತನ್ನ 4 ಜನ ತಂಗಿಯರು ಮತ್ತು ತಾಯಿನ ಕೊಲೆ ಮಾಡಿದಂಥ ಸ್ಟೋರಿ. ಇನ್ಯಾಕೆ ತಡ, ಮುಂದುವರ್ಸೋಣ ಬನ್ನಿ. ಆ ಹುಡುಗನ ಹೆಸರು ಅರ್ಷದ್. ಅವನಿಗೆ 24 ವರ್ಷ. ಅವನಿಗೆ ತಂದೆ ಇದ್ದಾರೆ, ತಾಯಿ ಇದ್ದಾರೆ, 4 ಜನ ತಂಗಿಯರು. ಆಲಿಯಾ, ಅಲ್ಸಿಯಾ, ಅಸ್ಕಾ, ರಹಮೀನ್. ಇವರು 4 ಜನ ತಂಗಿಯರು. ಈ ಅರ್ಷದ್ ತನ್ನ ತಂದೆ ಜೊತೆ ಸೇರಿ ತನ್ನ 4 ಜನ ತಂಗಿಯರು ಮತ್ತು ತನ್ನ ತಾಯಿಯನ್ನು ಏನಕ್ಕೆ ಕೊಲೆ ಮಾಡ್ದ, ಅದಕ್ಕೆ ಕಾರಣ ಯಾರು, ಅದೆಲ್ಲ ತಿಳ್ಕೊಳ್ಳೋಣ, ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದು ಉತ್ತರ ಭಾರತದಲ್ಲೇ ಸಂಚಲನ ಸೃಷ್ಟಿಸಿದಂಥ ಸ್ಟೋರಿ. ಇತ್ತೀಚೆಗೆ ಉತ್ತರ ಭಾರತದಲ್ಲೆಲ್ಲ ಈ ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಕನ್ನಡದಲ್ಲಿ ಈ ಸ್ಟೋರಿನ ಯಾರೂ ಮಾಡಿಲ್ಲ, ಇದ್ರ ಬಗ್ಗೆ ಯಾರೂ ಕೂಡ ಎಕ್ಸ್ಪ್ಲೇನು ಮಾಡಿಲ್ಲ. ನಾನು ಮಾಡ್ತಾಯಿದ್ದೀನಿ. ಇದಕ್ಕೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡಿ. ಈ ಹರ್ಷದ್ ಕೊಲೆ ಮಾಡೋಕ್ಕೂ ಮುನ್ನ ಒಂದು ವಿಡಿಯೋ ಮಾಡ್ತಾನೆ. भैया हम ये नहीं चाहते थे, इसलिए मजबूरन आज हमें इस वक्त 1-2 बजे का टाइम हो रहा है तकरीबन, मजबूरी में अपनी बहनों को मैं जगह के हाथ नस्ता पड़ा. ಏನಪ್ಪ ಅಂದರೆ, ಈ ಭೂ ಮಾಫಿಯಾದವರು ನನ್ನ ಮನೇನ ವಶಪಡಿಸ್ಕೊಂಡಿದ್ದಾರೆ, ಕಿತ್ಕೊಂಡಿದ್ದಾರೆ. ಅದೂ ಅಲ್ಲದೆ ನನ್ನ ತಂಗಿಯರನ್ನು ಮಾರಾಟ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದಾರೆ. ನಾನು ಯಾರ ಹತ್ರನೇ ಹೋದರೂ ನನಗೆ ಸಹಾಯ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ನಾನು ನನ್ನ ತಂಗಿಯರನ್ನು ಮತ್ತು ನನ್ನ ತಾಯಿಯನ್ನು ಸಾಯಿಸ್ತಾ ಇದ್ದೀನಿ ಅಂತ ಸತ್ತೋಗಿದ್ದಂಥ ತನ್ನ 3 ಜನ ತಂಗಿಯರನ್ನು ತೋರಿಸಿ 4ನೇ ತಂಗಿನ ತೋರಿಸಿ ಈ ಅರ್ಷದ್ ಏನು ಹೇಳ್ತಾನೆ ಅಂದರೆ, ಇವಳು ಇನ್ನು ಸ್ವಲ್ಪ ಹೊತ್ತಲ್ಲೇ ಸತ್ತೋಗ್ತಾಳೆ ಅಂತ ವಿಡಿಯೋದಲ್ಲಿ ಹೇಳ್ತಾನೆ. ಮತ್ತು ಇನ್ನೊಂದೇನು ಹೇಳ್ತಾನೆ ಅಂದರೆ, ಇದಕ್ಕೆಲ್ಲ ನನ್ನ ತಂದೆಯಿಂದ ಸಹಾಯ ಪಡ್ಕೊತಾ ಇದ್ದೀನಿ ಅಂತಲೂ ಹೇಳ್ತಾನೆ. ಮತ್ತು ಇವರೆಲ್ಲರನ್ನು ಯಾವ ಥರ ಸಾಯಿಸ್ತಾ ಇದ್ದೀನಿ ಅಂದರೆ, ಕತ್ತು ಇಸ್ಕ್ ಸಾಯಿಸ್ತಾ ಇದ್ದೀನಿ ಮತ್ತು ಕೈನ ಕಟ್ ಮಾಡಿ ಸಾಯಿಸ್ತಾ ಇದ್ದೀನಿ ಅಂತಲೂ ಹೇಳ್ತಾನೆ. ಮತ್ತು ಅರ್ಷದ್ ಮನೇನ ಕಿತ್ಕೊಬೇಕು ಅಂತ ತನ್ನ ಅಕ್ಕಪಕ್ಕದ ಮನೆಯವರೇ ಇವರು ಕಿರುಕುಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ಭೂ ಮಾಫಿಯಾದವರೇ ಅಲ್ಲದೆ ಅಕ್ಕಪಕ್ಕದ ಮನೆಯವರೇ ಕಿತ್ಕೊಳ್ಳೋಕ್ಕೆ ಕಿರುಕುಳ ಸಿಕ್ಕಾಪಟ್ಟೆ ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಹೇಳ್ತಾನೆ. ಅರ್ಷದ್ ಸಹಾಯ ಕೇಳಿಕೊಂಡು ಯಾವುದೇ ಪೊಲಿಟಿಷಿಯನ್ ಹತ್ರ ಹೋದ್ರೂ, ಪೊಲೀಸ್ನವ್ರ ಹತ್ರ ಹೋದ್ರೂ, ಮತ್ತು ಇನ್ನೂ ದೊಡ್ಡ ವ್ಯಕ್ತಿಗಳ ಹತ್ರ ಹೋದ್ರೂ ಅವ್ರು ಯಾರು ನಾನು ನಿನಗೆ ಸಹಾಯ ಮಾಡಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಅರ್ಷದ್ ಮನೆನ ಭೂ ಮಾಫಿಯಾದವರು ಕೊನೆಗೆ ಒಂದಿನ ಕಿತ್ಕೊಂಡ್ಬಿಡ್ತಾರೆ. ಅರ್ಷದ್ ತನ್ನ ಫ್ಯಾಮಿಲಿಯವ್ರ ಜೊತೆ ಪುಟ್ಬಾದ ಮೇಲೆ 15 ದಿನ ಕಳೀತಾನೆ. ತನ್ನ 4 ಜನ ತಂಗಿಯರು, ತನ್ನ ತಾಯಿ, ವಯಸ್ಸಾದಂಥ ತಂದೆ, ಅವರಷ್ಟು ಜನನು ಕಟ್ಕೊಂಡು ಪುಟ್ಬಾದ ಮೇಲೆ 15 ದಿನ ಕಳೀತಾನೆ. ಈ ಅರ್ಷದ್ ಅಷ್ಟೊಂದು ಸುಲಭವಾಗಿ ಮನೇನ ಬಿಡ್ತಿರಲಿಲ್ಲ ಭೂಮಾಫಿಯಾದವ್ರಿಗೆ. ಭೂಮಾಫಿಯಾದವರು ಈ ಮೇಲೆ ಏನೇನೋ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಮತ್ತು ಅರ್ಷದ್ ತಂದೆ ಮತ್ತು ಅರ್ಷದ್ನ ಜೈಲಿಗೆ ಕಳಿಸಾದ್ಮೇಲೆ ಅರ್ಷದ್ನ 4 ಜನ ತಂಗಿಯರು ಇರ್ತಾರಲ್ಲ, ಅವ್ರನ್ನೂ ಕೂಡ ಬೇರೆ ದೇಶದವ್ರಿಗೆ ಮಾರಾಟ ಮಾಡಬೇಕು ಅಂತ ಈ ಭೂ ಮಾಫಿಯಾದವರು ಪ್ಲ್ಯಾನ್ ಮಾಡಿರ್ತಾರೆ. ಈ ಭೂ ಮಾಫಿಯಾದವರು ಬರೀ ಭೂ ಮಾಫಿಯಾ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನ ಬೇರೆ ದೇಶಕ್ಕೆ ಮಾರಾಟ ಕೂಡ ಮಾಡುವಂಥ ದೊಡ್ಡ ಗ್ಯಾಂಗ್ ಆಗಿರುತ್ತೆ. ಅವ್ರದ್ದು ನೆಟ್ವರ್ಕ್ ತುಂಬ ದೊಡ್ಡದಿರುತ್ತೆ. ಅದರಿಂದನೇ ದೊಡ್ಡ ಪೊಲಿಟಿಷಿಯನ್ಸು, ದೊಡ್ಡ ಜನ ಅವರೆಲ್ಲ ಇವ್ರಿಗೆ ಈ ಅರ್ಷದ್ಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಿರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅರ್ಷದ್ದು ಮೂಲತಃ ಉತ್ತರ ಪ್ರದೇಶದ ಬುಡೋನ್ನವನಾಗಿರ್ತಾನೆ. ಆದರೆ ಈ ಭೂ ಮಾಫಿಯಾದವರು ತುಂಬ ಜನಗಳ ಹತ್ರ, ಪೊಲೀಸ್ನವ್ರ ಹತ್ರ, ಇವನು ನಮ್ಮ ಭಾರತದವನೇ ಅಲ್ಲ, ಬಾಂಗ್ಲಾದೇಶದಿಂದ ಕದ್ದು ಬಂದಿದ್ದಾನೆ ಇಲ್ಲಿಗೆ, ಬಾಂಗ್ಲಾದೇಶದಿಂದ ಕದ್ದು ಬಂದು ಇಲ್ಲಿ ಜೀವನ ನಡೆಸ್ತಾ ಇದ್ದಾನೆ, ಇವನು ನಮ್ಮ ದೇಶದವನಲ್ಲ, ಇವನ್ನ ತಗೊಂಡೋಗಿ ಬಾಂಗ್ಲಾದೇಶದಿಂದ ಬಿಡಬೇಕು, ಇವನ್ನ ಜೈಲಿಗೆ ಹಾಕಬೇಕು ಅಂತ ತುಂಬ ಸುಳ್ಳು ಸುದ್ದಿ, ಸುಳ್ಳು ಪ್ರಚಾರ, ಅಪಪ್ರಚಾರ ಮಾಡ್ತಾ ಇರ್ತಾರೆ. ಇವನು ಭಾರತದವನೇ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ದಾಖಲೆಗಳಿರ್ತವೆ. ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ಬರ್ತ್ ಸರ್ಟಿಫಿಕೇಟು, ಇದೇ ಥರ ತುಂಬ ದಾಖಲೆಗಳಿರ್ತವೆ. ಇವನದೇ ಆಗಲಿ, ಇವ್ರ ಮನೆಯವ್ರದ್ದು, ಎಲ್ಲರದ್ದು ಕೂಡ. ಬಟ್ ಇದನ್ನು ತನ್ನ ಚಿಕ್ಕಮ್ಮನ ಹತ್ರ, ಅರ್ಷದ್ ತನ್ನ ಚಿಕ್ಕಮ್ಮನ ಹತ್ರ ಜೋಪಾನವಾಗಿ ಇಡಿಸಿರ್ತಾನೆ. ಈ ಅರ್ಷದ್ ಮತ್ತು ಅರ್ಷದ್ ಮನೆಯವ್ರನ್ನ ಇವರು ಬಾಂಗ್ಲಾದೇಶದವರು ಅಂತ ಈ ಭೂ ಮಾಫಿಯಾದವರು ಏನಕ್ಕೆ ಅಪಪ್ರಚಾರ ಮಾಡ್ತಿದ್ರು ಅಂದರೆ, ಇವರು ಭೂ ಮಾಫಿಯಾದವರು ಸೃಷ್ಟಿ ಮಾಡಿದಂಥ ಪ್ರಕರಣಗಳು, ಅದರಿಂದನಾದರೂ ಇವರು ಜೈಲ್ಗೆ ಹೋಗ್ಬೇಕು. ಇಲ್ಲ ಬಾಂಗ್ಲಾದೇಶದವರು, ಇವರು ಬಾಂಗ್ಲಾದೇಶದವರು ಅಂತ ಮಾಡ್ತಾ ಇರೋ ಅಪಪ್ರಚಾರದಿಂದನಾದರೂ ಜೈಲ್ಗೆ ಹೋಗ್ಬೇಕು. ಇದರಿಂದ ಅವರೇನಾದ್ರು ಜೈಲ್ಗೆ ಹೋದರೆ ಈ ಅರ್ಷದ್ನ ತನ್ನ 4 ಜನ ತಂಗಿಯರು ಇರ್ತಾರಲ್ಲ, ಅವ್ರನ್ನ ಮಾರಾಟನೂ ಮಾಡ್ಬೋದು. ಮತ್ತು ಇವ್ರ ಜಾಗ ಇರುತ್ತಲ್ಲ ಅದನ್ನು ಕಿತ್ಕೋಬೋದು. ಇದೊಂದು ಭೂ ಮಾಫಿಯಾದವ್ರ ಪ್ಲ್ಯಾನ್ ಆಗಿರುತ್ತೆ.
ಇದರಿಂದ ಅರ್ಷದ್ ತುಂಬ ಡಿಸ್ಟರ್ಬ್ ಆಗ್ತಾನೆ. ಸೊ ಕೊನೆಗೆ ಏನು ಮಾಡ್ತಾನೆ ಅಂದರೆ ತನ್ನ ಫ್ಯಾಮಿಲಿಯವ್ರನ್ನ, ಹಂಗಂದರೆ ತನ್ನ ತಾಯಿ, ತಂದೆ, ತನ್ನ 4 ಜನ ತಂಗಿರನ್ನ ಕರ್ಕೊಂಡು ಇಲ್ಲಿರೋದು ಬೇಡ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಕರ್ಕೊಂಡೋಗಿ ಲಕ್ನೋದಲ್ಲಿ ಒಂದು ಹೋಟೆಲ್ ಮಾಡ್ತಾನೆ. ಹೋಟೆಲ್ ಮಾಡಿ ತನ್ನ ಫ್ಯಾಮಿಲಿಯವ್ರನ್ನೆಲ್ಲರನ್ನ ಅಲ್ಲಿರಿಸಿ ತನ್ನ ತಂದೆ ಸಹಾಯ ಪಡೆದು ಅರ್ಷದ್ನ ತಾಯಿ ಮತ್ತು ತಂಗಿಯರನ್ನ ಕೊಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಇದೆಲ್ಲ ಆದಮೇಲೆ ಅರ್ಷದ್ ಇನ್ನೂ ಒಂದು ಹೇಳ್ತಾನೆ, ನಮಗೆ ಯಾರ ಕಡೆಯಿಂದನೂ ನ್ಯಾಯ ಸಿಕ್ಕಿಲ್ಲ, ನರೇಂದ್ರ ಮೋದಿಯವರೇ ಅಥವಾ ಆದಿತ್ಯನಾಥ ಯೋಗಿಯವರೇ, ನಮಗೆ ಯಾರ ಕಡೆಯಿಂದನೂ ನ್ಯಾಯ ಸಿಕ್ಕಿಲ್ಲ, ನಾವು ಸತ್ತ ಮೇಲಾದರೂ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮುಲಾಜಿಲ್ಲದೆ ಸ್ವಲ್ಪ ಜನ ಹೆಸರುಗಳನ್ನ ಹೇಳ್ತಾನೆ. ಅದಲ್ಲದೆ ಇದರಲ್ಲಿ ಸ್ವಲ್ಪ ಜನ ಪೊಲೀಸ್ನವರು ಕೂಡ ಇದ್ದಾರೆ ಅಂತ ಅವ್ರ ಹೆಸರನ್ನು ಕೂಡ ಹೇಳಿ ಇವರೆಲ್ರಿಗೂ ತಕ್ಕ ಶಿಕ್ಷೆ ಕೊಡಿ, ಮತ್ತೆ ನಾವು ಸತ್ತ ಮೇಲೆ ನಮ್ಮ ಮನೆಯ ಜಾಗದಲ್ಲಿ ಒಂದು ಹಿಂದೂ ದೇವಾಲಯನ ಕಟ್ಟಿ, ಒಂದು ಹಿಂದೂ ದೇವಸ್ಥಾನ ಕಟ್ಟಿ ಅಂತ ಹೇಳ್ತಾನೆ. ಮತ್ತೆ ಈ ವಿಡಿಯೋ ಮುಗಿದ ಮೇಲೆ ನಾನು ಕೂಡ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತಲೂ ಹೇಳ್ತಾನೆ. ಭೂ ಮಾಫಿಯಾದವರಿಂದ ಒಂದು ಇಡೀ ಕುಟುಂಬನೇ ಸರ್ವನಾಶ ಆಗುತ್ತೆ. ಒಬ್ಬ ಮಗ, 4 ಜನ ತಂಗಿಯರು, ತಂದೆ, ತಾಯಿ, ಟೋಟಲ್ 6 ಜನ ಒಂದಿಷ್ಟಗಳ ಜಾಗಕ್ಕೋಸ್ಕರ ಒಂದು ಫ್ಯಾಮಿಲಿನೇ ನಾಶ ಮಾಡಬೇಕು ಅಂದ್ಕೊಂಡಿರೋ ಈ ಸಮಾಜ, ಈ ಜನ, ಈ ಸ್ವಾರ್ಥ ಜನ ದೇಶ ಬಿಡ್ತಾರೆ ಅನ್ನೋದು ಏನು ಗ್ಯಾರಂಟಿ? ಈ ಅರ್ಷದ್ನ ಸ್ಥಿತಿ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಬಂದರೆ ಯಾವ ಥರ ಇರುತ್ತೆ? ಮಾಫಿಯಾ ಅನ್ನೋದು ತುಂಬ ದೊಡ್ಡದಾಗಿ ಬೆಳೀತಿದೆ ಅಂದರೆ ನಮ್ಮ ದೇಶದ ಕಾನೂನಿನ ಸ್ಥಿತಿ ಎಲ್ಲಿದೆ ಅನ್ನೋದು ಒಂದು ದೊಡ್ಡ ಯಶ ಪ್ರಶ್ನೆ. ಇದೇ ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್ ಅಂತ ಹೇಳ್ತಾ, ವಿಡಿಯೋದಲ್ಲಿ ಏನಾದರೂ ಸರಿ ಮಾಡಬೇಕಿದ್ರೆ ಇಲ್ಲ ಲೋಪದೋಷಗಳೇನಾದರೂ ಕಂಡು ಬಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದು ಮರಿಬೇಡಿ.